ಶಿರಸಿ ತಾಲೂಕಿನ ಬಂಡಲದಲ್ಲಿ ಎಂಎಚ್ ಮರಿಗೌಡ ದಿನಾಚರಣೆ ಅಂಗವಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ತರಕಾರಿ ಕಿಟ್ ವಿತರಣೆ ಮಾಡಿದರು. ಸೋಮವಾರ ಶಿರಸಿ ತಾಲೂಕಿನ ಬಂಡಲದಲ್ಲಿ ಎಂಎಚ್ ಮರಿಗೌಡ ದಿನಾಚರಣೆ ಅಂಗವಾಗಿ ಶಾಸಕ ಭೀಮಣ್ಣ ನಾಯ್ಕ್ ತರಕಾರಿ ಕಿಟ್ ವಿತರಣೆ ನಡೆಸಿದರು. ಬಳಿಕ ಮಾತನಾಡಿದ ಶಾಸಕರು, ಮಕ್ಕಳಾಗಿದ್ದಾಗಲೇ ತೋಟಗಾರಿಕೆ, ಕೃಷಿಯ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕೊಟ್ಟ ಬೀಜಗಳನ್ನು ನಾಟಿ ಮಾಡಬೇಕು, ಮನೆಗೆ ಒಯ್ದು ಇಡುವುದಲ್ಲ, ರೈತರ ಮಗ ಎಂಬ ಅಭಿಮಾನ ಎಲ್ಲರೂ ಬೆಳೆಸಿಕೊಳ್ಳಬೇಕು. ಯಾವುದೇ ಹಂತಕ್ಕೆ ತೆರಳಿದರೂ ರೈತಾಪಿ ಬದುಕು ಮರೆಯಬಾರದು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಹಸಿರು ಕ್ರಾಂತಿಯಿಂದ ನಮ್ಮ ದೇಶದಿಂದ ಆಹಾರ ಧಾನ್ಯ ಹೊರಗಡೆ ಹೋಗುತ್ತಿದೆ. ಸ್ವತಂತ್ರ ಪೂರ್ವದಲ್ಲಿ ಒಂದೊಪ್ಪತ್ತಿನ ಊಟಕ್ಕೆ ಸಮಸ್ಯೆ ಇತ್ತು. ಸ್ವಾತಂತ್ರ್ಯಾನಂತರ ಹಸಿರು ಕ್ರಾಂತಿ ಬಳಿಕ ಆದ ಸಾಧನೆಗೆ ತೋಟಗಾರಿಕಾ ಕೃಷಿ ಇಲಾಖೆ ಅಧಿಕಾರಿಗಳ ಕಾರ್ಯ ಕೂಡ ಬಣ್ಣಿಸುವುದಾಗಿದೆ ಎಂದರು. ಬರೀ ತೋಟಗಾರಿಕೆ ಒಂದೇ ಅಂತಲ್ಲ, ಇದ್ರ ಜೊತೆ ಕೃಷಿ ಮತ್ತು ತೋಟಗಾರಿಕೆ ಎರಡು ಜೊತೆಯಾಗಿ ಇರುವಂತ. ಈ ತೋಟಗಾರಿಕೆ ಮತ್ತು ಕೃಷಿ ಇಲ್ಲ ಅಂತಂದ್ರೆ ಮನುಷ್ಯನ ಜೀವನ ಸಾಧ್ಯ ಸಾಧ್ಯ ಇರುವಂತ. ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಅಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಸುಮಾರು 30-35 ಕೋಟಿ ಜನಸಂಖ್ಯೆ ಇತ್ತು. ಆ ಸಂದರ್ಭದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ನಮಗೆ ತುಟ್ಟಿಯಾಗಿರ್ತಕ್ಕಂಥ ಸಂದರ್ಭ. ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಹೊರ ರಾಷ್ಟ್ರದಿಂದ ಗೋಧಿಯನ್ನು, ಅಕ್ಕಿಯನ್ನು, ರಾಗಿಯನ್ನು ತಂದು, ಜೋಳವನ್ನು ತಂದು ಒಂದು ಹೊತ್ತಿನ ಊಟವನ್ನ ಮಾಡ್ತಕ್ಕಂಥ ಸಂದರ್ಭ ಇತ್ತು. ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಮಾಡಿಕೊಳ್ಳೋದ್ರ ಮುಖಾಂತರ ವಿದ್ಯುತ್ ಇರಬಹುದು, ನೀರಾವರಿ ಇರ್ಬೋದು, ದೊಡ್ಡ ದೊಡ್ಡ ಅಣೆಕಟ್ಟುಗಳಿರ್ಬೋದು, ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಇವೆಲ್ಲವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಇವತ್ತು ನಮ್ಮ ದೇಶದಲ್ಲಿ ಅಂದಿನ ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಜಗಜೀವನ್ ರಾಮ್ರವರನ್ನ, ಸ್ವಾಮಿನಾಥರವ್ರನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ತೋಟಗಾರಿಕಾ ಡಿಡಿ ಡಾಕ್ಟರ್ ಬಿಪಿ ಸತೀಶ್ ಮಾತನಾಡಿ, ಎಂಎಚ್ ಮರಿಗೌಡರು ತೋಟಗಾರಿಕಾ ಇಲಾಖೆಗೆ ಬಲ ಕೊಟ್ಟು ವಿಸ್ತಾರ ಮಾಡಿದವರು. ಅಲಂಕಾರಿಕ ತಯಾರಿಕೆಗೆ ಸೀಮಿತವಾಗಿದ್ದ ಇಲಾಖೆಯನ್ನು ವಿಸ್ತಾರಗೊಳಿಸಿದರು. ಮರಿಗೌಡರ ಅವಧಿಯಲ್ಲೇ ಪ್ರತ್ಯೇಕ ಇಲಾಖೆ ಕಂಡುಬಂತು. ಮರಿಗೌಡರನ್ನ ತೋಟಗಾರಿಕಾ ಪಿತಾಮಹ ಎನ್ನುತ್ತಾರೆ. ನಾವು ತರಕಾರಿ, ಹಣ್ಣು, ಬೀಜಗಳನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ಹೇಳಿದರು. ಬೆಳೆಗಳನ್ನು ಹೆಚ್ಚಿನ ನಿಗಾ ವಹಿಸಿ ಬೆಳೀತಾರೆ. ಪ್ರಮುಖವಾಗಿ ಹಣ್ಣು ತರಕಾರಿಗಳಿರ್ಬೋದು, ಸಾಂಬಾರ ಪದಾರ್ಥಗಳಿರ್ಬೋದು, ಅಥವಾ ತೋಟದ ಬೆಳೆಗಳಿರ್ಬೋದು, ಅಥವಾ ಔಷಧೀಯ ಮತ್ತು ಸುಗಂಧಿತ ಸಸ್ಯಗಳಿರ್ಬೋದು, ಪುಷ್ಪ ಬೆಳೆಗಳು. ಈ ಎಲ್ಲ ಬೆಳೆಗಳ ಬೇಸಾಯ, ಇದರ ಸಂರಕ್ಷಣೆ, ಸಂಸ್ಕರಣೆ, ಮಾರುಕಟ್ಟೆ ಈ ವಿಷಯದ ಬಗ್ಗೆ ಅಭ್ಯಾಸ ಮಾಡುವುದು ಮತ್ತು ಇದನ್ನು ಬೇಸಾಯ ಕೈಗೊಳ್ಳೋದೇ ತೋಟಗಾರಿಕೆ. ತೋಟಗಾರಿಕೆ ಬಗ್ಗೆ ಒಂದು ನಾಣ್ಣುಡಿ ಇದೆ, ಅಗ್ರಿಕಲ್ಚರ್ ಇಸ್ ಫಾರ್ ಅರ್ನಿಂಗ್, ಲಿವಿಂಗ್, ಹಾರ್ಟಿಕಲ್ಚರ್ ಇಸ್ ಫಾರ್ ಅರ್ನಿಂಗ್ ಅಂತ. ಅಂದರೆ ಕೃಷಿ ಜೀವನ ಮಾಡೋದಕ್ಕೆ ಕೃಷಿ ಮಾಡು, ಆದಾಯ ಗಳಿಸೋದಕ್ಕಾದರೆ ತೋಟಗಾರಿಕೆ ಮಾಡೋದು. ಅಂದರೆ ಹೆಚ್ಚಿನ ಮೌಲ್ಯ ಇರುವಂಥ ಬೆಳೆಗಳು. ಹಾಗೆ ಎರಡನೇ ಪದ ಮರಿಗೌಡ, ಡಾಕ್ಟರ್ ಎಂಎಚ್ ಮರಿಗೌಡ ಇವರು ರೈತ ಕುಟುಂಬದಿಂದ ಬಂದು 1951ರಲ್ಲಿ ಅಂದಿನ ಮೈಸೂರು ತೋಟಗಾರಿಕಾ ವಿಭಾಗ, ಈ ವಿಭಾಗದ ಸೂಪರಿಂಟೆಂಡೆಂಟ್ ಆಗಿ ತಮ್ಮ ಪ್ರಭಾರ ವಹಿಸ್ಕೊತಾರೆ.
ಪ್ರಭಾರ ವಹಿಸಿಕೊಂಡಂದಿಂದ ಅವರು ಇಡೀ ರಾಜ್ಯದಲ್ಲಿ ತೋಟಗಾರಿಕೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಕೆಲಸ ಇಂದಿನ ದಿನಮಾನಗಳಲ್ಲಿ ತೋಟಗಾರಿಕೆ ಅಂದರೆ ಕೇವಲ ಅಲಂಕಾರಿಕ ಉದ್ಯಾನ, ಗಾರ್ಡನ್, ಕೈತೋಟ ಇಷ್ಟಕ್ಕೆ ಸೀಮಿತ. ಬಿಇಒ ನಾಗರಾಜ್ ನಾಯ್ಕ್, ಪವಿತ್ರ ಗೌಡ, ಸಂತೋಷ್ ಗೌಡ, ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಭಾಸ್ಕರ್ ಮರಾಠಿ, ಮಂಜುಣಿ ಪಂಚಾಯಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಹೆಗಡೆ, ಬಿಸಿಯೂಟ ಪ್ರಮುಖ ರವಿ ಬೆಂಚೊಳ್ಳಿ, ಮುಖ್ಯಾಧ್ಯಾಪಕಿ ಸವಿತಾ ಕೆ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವರಾಜ ಮರಾಠಿ ಅಧ್ಯಕ್ಷತೆ ವಹಿಸಿದರು. ಪ್ರೊಫೆಸರ್ ಅಮರ್ ನಂಜುಂಡೇಶ್ವರ ಉಪನ್ಯಾಸ ನೀಡಿದರು. ತೋಟಗಾರಿಕಾ ಅಧಿಕಾರಿ ಸತೀಶ್ ಗೌಡ ಸ್ವಾಗತಿಸಿದರು. ಕಲ್ಪನಾ ನಾಯ್ಕ್ ನಿರ್ವಹಿಸಿದರು. ಇದೇ ವೇಳೆ ಸಂಸತ್ ಉದ್ಘಾಟನೆ, ವೃಕ್ಷಾರೋಪ ಕಾರ್ಯ ಕೂಡ ನಡೆಸಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.